ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನೀವು ಅಂದ್ಕೊಂಡಿರ್ಬೋದು ನಾನು ಎಲ್ಲಿ ಬಂದಿದ್ದೀನಿ ಅಂತ. ಆ್ಯಕ್ಚುಲಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ನಾವು ವಿಲೇಜ್ಗೆ ಹೋಗೋದಂದರೆ ಸಖತ್ ಇರ್ತಿತ್ತು ಗೈಸ್. ಅದು ರಾತ್ರಿನೇ ಎತ್ಕೊಂಡು ಬ್ಯಾಗ್ ಹಾಕ್ಕೊಂಡು ನಾನು ವಿಲೇಜ್ಗೆ ಹೋಗ್ತೀನಿ ಅಂದ್ಕೊಂಡು ಆಮೇಲೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಬೇಗ ರೆಡಿ ಆಗಬೇಕು. ಆಗಲ್ಲ ನೋಡಿ. ನಿನ್ನ ಹೆಸ್ರೇನು ಪುಟ್ಟು? ನೋಡಿ ಹೆಂಗಾಡುತ್ತೆ. ಅದು ನಮ್ಮ ಮನೀಷಣ್ಣ ನೋಡಿ ಅಲ್ಲಿ. ಇದು ಇದರ ಹೆಸರು ಜೂಜು ಅಂತ. ಅದು ನಮ್ಮ ಮನೀಷಣ್ಣ ಬರ್ತಿದ್ದಾರಲ್ಲ ಅವರು. ನೋಡಿ ಹೆಂಗಾಡ್ತಾನೆ ನೋಡಿ. ಇದೆಲ್ಲ ಬಟ್ಟೆ ವಾಶ್ ಮಾಡೋಕ್ಕೆ. ಅದರ ಹೆಸರು ಜೂಜು. ಬುಲ್. ಆ್ಯಕ್ಚುಲಿ ಬುಲ್ಗೆ ರೆಡ್ ಕಲರ್ ಅಂದರೆ ಇಷ್ಟ, ಗೊತ್ತಾ? ಮತ್ತು ಇದಂತೂ ನನ್ನ ಫೇವ್ರೆಟ್ ಚೈಲ್ಡ್ಹುಡ್ ಮೆಮೊರಿ. ಏನು ಗೊತ್ತಾ, ಚಿಕ್ಕವಳಿದ್ದಾಗ ನಾನು ನಮ್ಮ ಅಕ್ಕ ಅವರೆಲ್ಲ ಇದ್ವಿ. ಆವಾಗ ನಮ್ಮ ಮನೆ ಇದನ್ನು ತೋರಿಸ್ನಲ್ಲ ನಮ್ಮ ಮನೀಷಣ್ಣ ಅಂದ್ಬಿಟ್ಟು, ಅವನು ಚಡ್ಡಿ ಉರಿದೋಗ್ಬಿಟ್ಟಿತ್ತು. ಅವ್ರ ಅಪ್ಪ ಬಂದ್ಬಿಟ್ಟು ಏನು ಕನ್ಲ ಮಾಡ್ತಿದ್ದೀ ಅಂತ ಕೇಳಿದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ್ಯಕ್ಚುಲಿ ಇಲ್ಲಿ ಒಂದು ಚಿಕ್ಕದು ಕವ್ವಿತ್ತು, ಮರಿ ಮತ್ತು ಅದ್ರ ತಮ್ಮ. ಅದು ಎರಡು ಏನಾಯಿತು, ಮಾರಿಬಿಟ್ರು ಅವರು. ಅದು ಮಾರಂದಮೇಲೆ ನಾವು ಅದು ಪಾರ್ಟಿ ಮಾಡಿದ್ದು. ಎಲ್ಲರೂ ಬಂದು ಸೇರ್ಕೊಂಡ್ಬಿಟ್ಟಿದ್ರು ಗೈಸ್. ಇವಾಗ ನಮ್ಮ ಆಂಟಿ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ. ಅಂಕಲ್ ಎಲ್ಲೋ ಕೆಲ್ಸಕ್ಕೆ ಹೋಗಿದ್ದಾರೆ, ಆಂಟಿನ ಪರಿಚಯ ಮಾಡಿ. ನೋಡಿ ಗೈಸ್, ಅದೇ ಇವಳಿಲ್ಲ ಅಂಚೆ ದೇಸದ ಅವರ ಹೋಗಿದ್ರಂತೆ. ನೋಡಿ ಗೈಸ್, ಇವ್ರು ನಮ್ಮ ಆಂಟಿ ರೇಖಾ ಅಂತ. ಇದು ನಮ್ಮ ಅಜ್ಜಿ ಕಾಮಾಕ್ಷಕ್ಕ ಅಂತ. ಇದು ನಮ್ಮಮ್ಮ. ಇದು ಅವ್ರ ಹೆಸರು ರೂಪ ಅಂತ. ಊಟ ಮಾಡ್ತಿದ್ರು, ಅದ್ರೂ ಮಾಡಿಬಿಟ್ಟೆ. ಏನು ಮಾಡೋಕ್ಕಾಗಲ್ಲ. ಸಾರಿ ಎಕ್ಸ್ಕ್ಯೂಸ್ ಮೈ. ಅಂಬಾರಿ ಅವರೇ ಹಾಕೊಳ್ಳಿ. ನಾನು ಒಂದು ಕೆಲಸ ಮಾಡೋಣ ನೋಡಿ ಗೈಸ್. ಕೆಲಸ ಯಾರು ಮಾಡ್ತಾರೆ ಅಂತ ಬರೀ ಕೆಲಸ ಅಂತಿದ್ರೆ ಬರೀ ಕೆಲಸನೇ ಮಾಡಬೇಕಾ? ಜೂಜು ಚೆನ್ನಾಗಿದೆಯೇನಪ್ಪ? ನೋಡಿ ಇಲ್ಲೆಲ್ಲ ಹಿಂಗಿರೋದು ಬುಲ್. ಆ್ಯಕ್ಚುಲಿ ಬುಲ್ಗೆ ರೆಡ್ ಕಲರ್ ಅಂದರೆ ಇಷ್ಟ. ನಾನು ಏನಂತಕ್ಕೆ ಇನ್ನೊಂದ್ಸಲ ಹೇಳ್ತಿರೋದಂದರೆ ಇನ್ನೊಂದ್ಸಲ ಇರ್ತಾಗಲಿ ಅಂತ. ನಮ್ಮ ತಾತನ ನೋಡಿದ್ರಿ ಅಲ್ವಾ, ಈ ವಯಸ್ಸಿಗೆ ಸಿಗರೇಟ್ ಹೊಡೆದ್ಬಿಟ್ಟಿರಿ. ನೋಡಿ ಇಲ್ಲಿ ಒಂದಿನ ಏನಾಗಿತ್ತಂದರೆ, ನಾನು ನಮ್ಮ ಅಕ್ಕ, ನಮ್ಮ ಅಣ್ಣ ಮತ್ತು ನಮ್ಮ ಸ್ವಂತ ಅಣ್ಣ, ನಮ್ಮ ಮಂತ್ರಾಲಯಂಗೆ ಹೋಗಿದ್ವಲ್ಲ ಆ ಸ್ವಂತ ಅಣ್ಣ, ಇವಾಗ ತೋರಿಸ್ನಲ್ಲ ಮನೀಶ್ ಅಂತ, ಅವರೊಬ್ಬರು. ಇಲ್ಲ ಹಾವು ಕರೆಕ್ಟಾಗಿ ಬಂತು, ನಾವು ಕರೆಕ್ಟಾಗಿ ಹೊಡೆದ್ವಿ. ನಮ್ಮ ಮನೀಶ್ ಅಣ್ಣಂಗೆ ಏನಾಯ್ತಂದರೆ, ಹಾವು ಈ ಮನೀಶ್ ಅಣ್ಣ ಹಾವನ್ನ ಕಚ್ಬಿಟ್ರು, ತುಳಿದ್ಬಿಟ್ಟು ಓಡ್ಬಿಟ್ರು. ಆ ಕಡೆಯಿಂದ ರಸ್ತೆ, ಆ ಕಡೆಯಿಂದ ನಮ್ಮ ಅಕ್ಕ, ಈ ಕಡೆಯಿಂದನೂ ಆ ಕಡೆಯಿಂದನೂ ಏನೋ ಬರ್ತಾರೆ, ರೈಟಿಂದನೋ ಲೆಫ್ಟಿಂದನೋ ಏನೋ ಗೊತ್ತಿಲ್ಲ. ನಾವು ಲೆಫ್ಟಿಂದ ಬಂದಿದ್ದು ಇಲ್ಲಿ ಬರೋವಾಗ, ಈ ಮನೆಗೆ ಬರೋವಾಗ. ನಾನು ಏನು ತಕ್ಕ ಮಾಡ್ತಿದ್ದೀನಿ ಅಂತ ಕೇಳ್ತೀರಾ? ನಾನು ಮಾಡ್ತಿರೋದು ಆ್ಯಕ್ಚುಲಿ ನಾಳೆ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ, ನಾಳೆ ನಮ್ಮ ಅಣ್ಣನ ನೋಡೋಕೆ ಹೋಗ್ಬೇಕು. ಮಂತ್ರಾಲಯಂಗೆ ತೋರಿಸಿದ್ನಲ್ವಾ, ಒಬ್ಬರು ಅಣ್ಣ ಹೇಳಿದರು ಮಂತ್ರಾಲಯಂ ಇದು ರಾಘವೇಂದ್ರ ಸ್ವಾಮಿಗಳು ಅಂತ ಎಲ್ಲ ಹೇಳಿದಾರಲ್ವ, ಅವರು ರಾಘವೇಂದ್ರ ಸ್ವಾಮಿಗಳು
ಮಾಡ್ಕೊಂಡು ಅವರೆಲ್ಲ ಅವರು ನಮ್ಮ ಅಣ್ಣ ಇಲ್ಲಿ ಎಷ್ಟು ಚೆನ್ನಾಗೈತೆ ನೋಡಿ ಚೈಲ್ಡ್ಹುಡ್ ಮೆಮೊರೀಸ್. ನಾವೆಲ್ಲ ಏನು ಮಾಡ್ತಿದ್ದೋ ಅಂದರೆ ಏನಾದ್ರು ಇದ್ದರೆ ತಗೊಂಡು ಪಚ್ ಪಚ್ ಅಂತ ಆಟಾಡೋ ಅದರಲ್ಲಿ. ಮತ್ತು ಅಲ್ಲೆಲ್ಲ ಇದಿರ್ತಲ್ವಲ್ಲ, ಮಳೆ ಬಂದಾಗ ಫುಲ್ಲು ಬ್ಲ್ಯಾಕ್ ಆಗಿ ಕೊಚ್ಚಿ ಇದರಲ್ಲಿ ಅದನ್ನು ತೊಗೊಂಡು ನಾವೇನು ಮಾಡೋವು, ಫುಲ್ಲು ಮುದ್ದೆ ಥರ ಮಾಡೋವು. ಆಟಾಡ್ಕೊಂಡು ಮುದ್ದೆ ಥರ ಮಾಡಿಕೊಂಡು, ಮತ್ತು ಅದರಲ್ಲಿ ಪೇಪರಲ್ಲಿ ಇದು ಬಟ್ಲು ಮಾಡಿಕೊಂಡು ಚಿಕ್ಕ ಚಿಕ್ಕದು ಪೇಪರ್ ಬೌಲ್ ಸಖತ್ತಾಗಿತ್ತು ಗೈಸ್ ಆಟಾಡೋವು. ಇವಾಗ ನಮ್ಮ ಅಕ್ಕ ಬರ್ತಾಳೆ ಅನಿಸುತ್ತೆ. ಇಲ್ಲ ಅವಳಿಂದ 4:15 ಬರುತ್ತೆ, 4:30 ಬರ್ತಾಳೆ. ನನಗೆ ಎಷ್ಟು ಇಷ್ಟ ಗೊತ್ತಾ ಗೈಸ್ ಊರಿಗೆ ಬರಬೇಕಂದ್ರೆ. ನನಗೆ ರ್ಯಾಸ್ಗೆ ಹೋಗೋಕ್ಕೆಲ್ಲ ಆಗಲ್ಲ, ಭಯ ಆಗುತ್ತೆ. ನಮ್ಮ ತಾತ ಎಲ್ಲೋದ್ರು ಅಂತ ಅರ್ಥ ಆಗ್ತಿಲ್ಲ. ಇನ್ನೊಂದು ತಾತ ನಾಳೆ ನಮ್ಮ ಅಣ್ಣನ ನೋಡೋಕೆ ಹೋಗಬೇಕು. ಅದಕ್ಕೆ ಇವತ್ತು ಬೆಳಗ್ಗೆ ಬಂದು ಇಲ್ಲಿ ಒಂದಿನ ಉಳ್ಕೊಂಬಿಟ್ಟು ನಾಳೆ ಬೆಳಗ್ಗೆ ಬೇಗ ನಮ್ಮ ಅಜ್ಜಿ ತಾತ ಇರ್ತಾರಲ್ವ ಅವ್ರನ್ನ ಕರ್ಕೊಂಡು ಹೋಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಾಳೆ ಅವ್ನಿಗೆ ಏನು ಬೇಕೋ ಅದೆಲ್ಲ ಕೊಡಿಸಿ ಅದು ಏನೋ ದ್ವಾರಕ, ಪುತ್ತೂರಲ್ಲೂ ಸುಳ್ಯನಲ್ಲೂ ಏನೋ ಇದೆ ದ್ವಾರಕ ಅಂತ ಊಟಲ್ಲೂ, ಅಲ್ಲಿ ಅವ್ನು ಏನೇನು ಬೇಕೋ ಅದೆಲ್ಲ ತೆಗೆಸ್ಕೊಂಡು ತಿನ್ನಿಸ್ಕೊಂಡು ಆಮೇಲೆ ಏನೇನು ಬೇಕೋ ಅದೆಲ್ಲ ಕೊಡಿಸ್ಕೊಂಡು ಆಮೇಲೆ ಅವ್ನಿಗೆ ಹೋಗಿ ಅಲ್ಲಿ ಬೀಳೋದು ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಇಲ್ಲೇ ಬರ್ಬೋದು ಅನಿಸುತ್ತೆ. ಮತ್ತೆ ಇಲ್ಲೇ ಬಂದೆ ಆಮೇಲೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಸೋಮವಾರ ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗೋದು. ನೋಡಿ ಎತ್ತಿನ ಗಾಡಿ ಸಕ್ಕತ್ತಾಗೈತೆ ಗೈಸ್. ನಂಗೆ ನಿಜ ಎಷ್ಟು ಎತ್ತಿನ ಗಾಡಿ ಇಷ್ಟ ಅಂದರೆ ನೋಡಿ ಇದೆಲ್ಲ. ಮತ್ತು ನಮ್ಮ ಫೇವ್ರೆಟ್ ಎತ್ತಿನ ಗಾಡಿ ಶ್ರಾವಣ ಅವೆರಡನ್ನ ಬುಲ್ ಹಾಕ್ಕೊತೀವಿ. ಅವೆರಡನ್ನ ಬುಲ್ ಹಾಕ್ಕೊಂಡು ಹೋಗ್ತೀವಿ. ಸಕ್ಕತ್ತಾಗಿರುತ್ತೆ. ಹಿಂದೆ ದಬಕ್ ಅಂತ ಬಿದ್ದುಬಿಟ್ರೆ ನಮ್ಮ ಕಾಲು ಮುಗಿತು. ಏನೋ ಹಸು ನೋಡೋಂಗಾಯ್ತು. ಹೌದು ಹಸು ಇದೆ ಅಲ್ಲಿ ಮಮ್ಮಿ. ಒಂದಿನ ಇದ್ರದ್ದು ಮಗು ಏನೋ ಬಂದ್ಬಿಟ್ಟಿತ್ತು. ಬಂದ್ಬಿಟ್ಟು ಏನಾಗಿತ್ತಂದರೆ ಬಂದಟ್ಟು ಮನೆ ಒಳಗೆ ಸೇರ್ಕೊಬಿಡ್ತು. ನಾನಂತೂ ಕಿರ್ಚ್ತಿದ್ದೀನಿ. ನಮ್ಮ ಅಕ್ಕ ನಮ್ಮಣ್ಣ ಏನೊಂದು ಮನುಷ್ಯಣ್ಣ ಅಂತ ಹೇಳಿದ್ನಲ್ವ ಅವನು, ಎಲ್ಲರೂ ಎಳಿತವ್ರೆ ಅದು ಬಿಚ್ಕೊಂಬಂದ್ಬಿಟ್ಟಿತ್ತು ಗೈಸ್. ಲೂಸ್ ಬೇರೆ ಕಟ್ಟಿದ್ರು ಯಾರೋ, ಬಿಚ್ಕೊಂಬಂದ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಚಿಕ್ಕಮ್ಮ ಅಲ್ಲೇ ಕೆಳಗಡೆ ಓದ್ಬಿಟ್ರು. ಅದಕ್ಕೆ ಬಾಯ್ ಗೈಸ್, ನಮ್ಮ ಅಕ್ಕ ಬಂದ ಮೇಲೆ ಮತ್ತೆ ಮಾಡ್ತೀನಿ ಅಂದರೆ ಬಾಯ್ 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 ಬಾಯ್.